ಓಕೆ, ಕ್ವಶನ್ ನೋಡೋಣ ಇವಾಗ. 6 ಪುರುಷರು ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಹುದು ಮತ್ತು 4 ಮಹಿಳೆಯರು 18 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. 2 ಮಹಿಳೆಯರು ಮತ್ತು 2 ಪುರುಷರು ಎಷ್ಟು ದಿನಗಳಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸಬಹುದು ಅಂತ ಅವ್ರು ಏನು ಕೇಳ್ಯಾರ, ಕ್ವಶನ್ ಕೇಳ್ಯಾರ. ಸೊ ಇದನ್ನು ನಾವು ಹೆಂಗೆ ಸಾಲ್ವ್ ಮಾಡ್ಬೇಕಪ್ಪ ಅಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ 6 ಪುರುಷರು ಅಂದರೆ ಮೇಲ್ ಅಂದ್ಕೊಳ್ಳೋಣ, ಇಂಟು ಎಷ್ಟು ದಿನದಲ್ಲಿ ಮಾಡ್ತಾರತ್ತ ಅವರು? 12 ದಿನದಾಗ ಮಾಡ್ತಾರತ್ತ. ಎಷ್ಟು ದಿನದಲ್ಲಿ? 12 ದಿನದಲ್ಲಿ. ಅದೇ ರೀತಿಯಾಗಿ 4 ಮಹಿಳೆಯರು ಎಷ್ಟು ದಿನದಲ್ಲಿ ಮಾಡ್ತಾರಂತ? 4 ಮಹಿಳೆಯರು 18 ದಿನದಲ್ಲಿ ಮಾಡ್ತಾರಂತೆ. ಸೊ ಇಬ್ಬರು ನಡುವೆ ಕೇಳೋದ್ರದಿಂದ ಏನಾಗುತ್ತೆ, ಇಲ್ಲಿ ಇಸ್ಕಾಲ್ ಟು ಚಿಹ್ನೆ ಬರುತ್ತೆ. ಇವಾಗ ನೋಡಿರಿ, ಇಲ್ಲಿ 12 ಎಷ್ಟು? 72 ಆಗುತ್ತೆ. ಓಕೆ, 12 ಮಗ್ಗಿ ಬಂದ್ರೆ ಗೊತ್ತಾಗುತ್ತೆ. 12 72. ಇವ್ರು ಯಾರು? ಮೇಲ್. ಇವರು ಇಸ್ಕಾಲ್ ಟು ಚಿಹ್ನೆ ಇಸ್ಕಾಲ್ ಟುನೇ ಇರ್ತದೆ. 18 4 ಎಷ್ಟು? ಇದು ಕೂಡ 72 ಆಗುತ್ತೆ. ಸೊ 2 ಸಮ ಬಂತು. ಮಹಿಳೆಯರದು ಅಷ್ಟೇ ಬಂತು ಮತ್ತು ಪುರುಷರದು ಅಷ್ಟೇ ಬಂತು. ಇದರಲ್ಲಿ ಈ 72 ಮತ್ತು ಈ 72 ಐತಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳೋಣ ನಾವು ಇವಾಗ. ಇದು ತೊಗೊಳ್ಳೋಣ, ಒಂದೇ ಯಾವುದಾದ್ರೂ ತೊಗೊಳ್ಳೋಣ. 72 ಒಂದೇ ಸಿಂಗಲ್ ತೊಗೊಳ್ಳೋದ. ಆ 72ಕ್ಕೆ ಇಲ್ಲಿ ಡಿವೈಡೆಡ್ ಬೈ ಯಾವ್ದು ಹಚ್ಬೇಕಂದ್ರೆ, ಈ 2 ಪುರುಷರು ಮತ್ತು ಈ 2 ಮಹಿಳೆಯರದು ಅಂದರೆ ಸಮ ಕೇಳ್ಯಾರ ಅವರು. ಸಮ ಕೇಳಿರೋದ್ರಿಂದ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಆ 2 ಮತ್ತು ಈ 2 ಕೂಡ ಎಷ್ಟಾಗುತ್ತೆ? 4 ಆಗುತ್ತೆ. ಸೊ ಇವಾಗ ಇದು ಕಟ್ತಾ ಬಿಡೋಣ ಇವಾಗ. 4 1 4, ಇಲ್ಲಿ ಕೂಡ 4 1 4. 7 4 ತೆಗೆದ್ರೆ ಎಷ್ಟು? 3 ಉಳಿತು, 32 ಆಯಿತು. ಎಷ್ಟಾಗುತ್ತೆ? 4 8 32 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ? 18 ಆಗುತ್ತೆ. ಅಂದರೆ 2 ಪುರುಷರು ಮತ್ತು 2 ಮಹಿಳೆಯರು ಕೂಡಿ 18 ದಿನದಲ್ಲಿ ಆ ಒಂದು ಕೊಟ್ಟಿರ್ತಕ್ಕಂಥ ಕೆಲಸ ಏನು ಮಾಡ್ತಾರತ್ತ? ಪೂರ್ಣಗೊಳಿಸ್ತಾರತ್ತ ಅವರು.